ಡಿಸ್ನಿ ಆನಿಮಲ್ ಕಿಂಗ್ಡಮ್ ಹೇಗಿದೆ ನೋಡೋಣ ಬನ್ನಿ. Now we can do our picnic. ಫಸ್ಟು ಇದು ಇಲ್ಲಿ ಮೇನ್ ಅವತಾರ್ ರೈಡ್ ಸಿಕ್ಕಾಪಟ್ಟೆ ಫೇಮಸ್ ಅಂತೆ. ಇಟ್ಸ್ ಒನ್ ಆಫ್ ದ ಬೆಸ್ಟ್ ರೈಡ್. ಸೊ ಅದಕ್ಕೆ ಫಸ್ಟ್ ಅದನ್ನು ಮುಗಿಸ್ಬಿಡೋಣ ಅಂತ ಹೋಗ್ತಾ ಇದ್ದೀವಿ. ಒಂಥರ ಅನಿಮಲ್ ಕಿಂಗ್ಡಮ್ ಫುಲ್ಲು ಒಂಥರ ಫಾರೆಸ್ಟ್ ಥರನೇ ಮಾಡಿದ್ದಾರೆ. ಕಾಡಿಗೆ ಬಂದಂಗೆ ಇದೆ, ಬಟ್ ಜನ ಸಿಕ್ಕಾಪಟ್ಟೆ ಇದ್ದಾರೆ ಕಾಡಲ್ಲಿ. ಇಷ್ಟೊಂದು ಜನ ಇರಲ್ಲ, ಸುತ್ತಲೂ ಹಾಗೆ ಇದೆ. ನಾವು ಅವತಾರ್ ರೈಡ್ಗೆ ಹೋಗ್ತಾ ಇದ್ದೀವಿ. ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ರೈಡ್ ಅಂತೆ. 4D ರೈಡ್ ಇದು, ಭಯ ಆಗುತ್ತಂತೆ. ಅನಿಮಲ್ ಕಿಂಗ್ಡಮಲ್ಲಿ ಇದೇ ಮೇನ್ ರೈಡು. ಸೊ 50 ಮಿನಿಟ್ಸ್ 60 ಮಿನಿಟ್ಸ್ ತೋರಿಸ್ತಿತ್ತು, ಬಟ್ ಇವಾಗ ನಮಗೆ ಫೈನಲಿ 50 ಮಿನಿಟ್ಸ್ ಇದೆ ವೆಯ್ಟ್ ಟೈಮು. ಎಷ್ಟು ಲೈನ್ ಇದೆ ನೋಡಿ. ಇದು ಅವತಾರ್ ಫ್ಲೈಟ್ ಪ್ಯಾಸೇಜ್ ಅಲ್ಲ, ನ್ಯಾವಿ ಇರುವ ಜರ್ನಿ ಅಂತೆ. ಇದು ಚೆನ್ನಾಗಿದೆ. ಫಸ್ಟ್ ನಾವು ಅವತಾರ್ ಮುಗಿಸೋಣ ಅಂದ್ಕೊಂಡ್ವಿ, ಬಟ್ ಈ ಲೈನಿಗೆ ಬಂದು ನಿಂತಿದ್ವಿ. ಇದು ಮುಗಿಸ್ಕೊಂಡು ಆಮೇಲೆ ಅವತಾರ್ ಹೋಗ್ತೀವಿ. ಫೈನಲಿ ಅವತಾರ್ ಪ್ಯಾಸೇಜಿಗೆ ಬಂದಿದ್ದೀವಿ. ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ರೈಡ್ ಇಲ್ಲಿ ಅನಿಮಲ್ ಕಿಂಗ್ಡಮಲ್ಲಿ. ಇದು ಆಲ್ಮೋಸ್ಟ್ 65 ಮಿನಿಟ್ಸ್ ವೆಯ್ಟ್ ಟೈಮ್ ಇದೆ. ಎಷ್ಟು ಕ್ಯೂ ಇದೆ ನೋಡಿ, ದೊಡ್ಡ ಕ್ಯೂ ಇದೆ. ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫುಲ್ ಅವತಾರ್ ಮೂವಿಲಿ ನಾವು ನೋಡ್ದಂಗೆ ಆ ಫೀಲ್ ಕೊಡುತ್ತೆ ಇದು. ನಾವೇ ಅಲ್ಲಿ ಇದ್ದಂಗೆ. ಕ್ರಿಯೇಟ್ ಮಾಡಿರೋದು ಆನಿಮೇಷನ್ ನೋಡ್ರಿ. ನೋಡು ಇಲ್ಲಿ ಫ್ಯಾನ್ ಲಿಸರ್ಡ್ ಮಿಸ್ಸೇ ಮಾಡಬೇಡಿ ಅಂದರು. ನೋಡ್ತಾರೆ ಬಾ, ತೋರಿಸ್ತಾರೆ ಮುಂದೆ ಹೋಗ್ಬೇಕು. ನೋಡಿದ್ವಿ ನೋಡಿ ಅವತಾರ್ ಇದು We have new drivers heading into the
the GMR. Check. See them now. We have new flyers loading in. Door and microparasites. All right, everyone, stay on your number and move your arms a bit. Okay. All right, you've all been matched with avatars. Looks like they're ready for you in the next room. 10, 11. One through 8, you're going to be in the front. 9 through 16. It's important that you can all see me, so move a little if you can't. Before we... Everyone, I'm Dr. Jackie Ogden from the Pandora Conservation Initiative. You're about to experience a ceremony that's to the Na'vi, connecting to an Ikran and flying on its back is an incredible... Attention drivers, stow your gear on the back wall and then put on your flight visors. For your safety, throughout this entire experience, remain seated, lean forward, hold onto the hand grips, and supervise your children. Para su seguridad, durante toda esta experiencia deberán permanecer. Get onto the link chair. ಮಾಡಲೇಬಾರ್ದು. ಲೈಫ್ ಟೈಮ್ ಎಕ್ಸ್ಪೀರಿಯನ್ಸು. ಸುಮಾರು 3D 4D ರೈಡ್ಸ್ ಮಾಡಿದ್ದೀನಿ ನಾನು. ಇದಂತೂ ಸಿಕ್ಕಾಪಟ್ಟೆ ಒಂಥರ ತುಂಬಾ ಚೆನ್ನಾಗಿತ್ತು. ಲೈಫ್ ಟೈಮ್ ಒಂದು ಎಕ್ಸ್ಪೀರಿಯನ್ಸ್ ಮಾಡಿ. ಕಿಲಿಮ್ಯಾಂಜರೋ ಅಂತ, ದಿಸ್ ಇಸ್ ಒನ್ ಆಫ್ ದ ಇನ್ನೊಂದು ರೈಡು. ನಡಿ ನಡಿ ನಡಿ. ಕಿಲಿಮ್ಯಾಂಜರೋ ವೈಲ್ಡ್ ಲೈಫ್, ಇದು ಆಫ್ರಿಕನ್ ಸಫಾರಿ ಥರ. ಆಫ್ರಿಕಾ ಸಫಾರಿಲಿ ಯಾವ್ಯಾವ ಆ್ಯನಿಮಲ್ಸ್ ಇರುತ್ತೆ ಆ ಥರ ಆ್ಯನಿಮಲ್ಸ್ ಕಾಣಿಸುತ್ತೆ ನೋಡಿ. ಆ ಥರ ಕರ್ಕೊಂಡು ಹೋಗ್ತಾರೆ ಸಫಾರಿ. ಹೀಗೆ ಈ ಥರ ಗಾಡೀಲಿ ಹೋಗ್ತೀವಿ. ಈ ಥರ ಅನಿಮಲ್ ಕಿಂಗ್ಡಮಲ್ಲಿ ಎಲ್ಲ ಕಡೆನೂ ಸಿಗುತ್ತೆ ನಿಮಗೆ, ಎಲ್ಲ ಪಾರ್ಕ್ಸಲ್ಲೂ ಈ ಥರ ಮ್ಯಾಪು. ಇಲ್ಲಿ ನೋಡಬೇಕು, ಪ್ಯಾಂಡೋರಾ ದ ವರ್ಲ್ಡ್ ಆಫ್ ಅವತಾರ್. ಸೊ ಫಸ್ಟು ಇದನ್ನು ಮುಗಿಸ್ಕೊಳ್ತಾ ಇದ್ದೀವಿ ನಾವು. ಇದನ್ನು ಮುಗಿಸ್ಕೊಂಡ್ವಿ, ಈಗ ಆಫ್ರಿಕಾಗೆ ಹೋಗ್ತಾ ಇದ್ದೀವಿ. ಆಫ್ರಿಕಾದಲ್ಲೇ ಈ ಕಿಲಿಮ್ಯಾಂಜರೋ ಇರೋದು. ಅದಾದಮೇಲೆ ವಿ ವಿಲ್ ಬಿ ಗೋಯಿಂಗ್ ಟು ಏಷ್ಯಾ ಮುಗಿಸ್ಕೊಂಡು ವಿ ಆರ್ ಪ್ಲಾನಿಂಗ್ ಟು ಗೋ ಬ್ಯಾಕ್. ಇಲ್ಲೆಲ್ಲ ಕೆಲವೊಂದಿದೆ ಮೇನ್ ರೈಡ್ಸ್ ಇಲ್ಲಿದೆ, ಇದರಲ್ಲಿದೆ. ಸೊ ಇಲ್ಲಿ ನೀವು ಇದನ್ನು ತೊಗೊಂಡ್ರೆ ಯುಲ್ ಗೆಟ್ ಯೂಸ್ ಟು ಇಟ್, ಎಲ್ಲೆಲ್ಲಿ ಹೋಗಬೇಕು ಅಂತ. ಸೊ ಎನ್ವಿರಾನ್ಮೆಂಟ್ ಈ ಆಫ್ರಿಕಾಗೆ ಹೋದಾಗ ಹೇಗೆ ಇದಿರುತ್ತೆ ಆ ಥರ ಎಲ್ಲ ಕ್ರಿಯೇಟ್ ಮಾಡಿದ್ದಾರೆ. ಚೆನ್ನಾಗಿದೆ. ಕ್ಯೂ ಅಲ್ಲಿ ನಿಂತಿದ್ದೀವಿ. ಈ ಥರ ಗಾಡೀಲಿ ಹೋಗಿ ಕರ್ಕೊಂಡು ಹೋಗ್ತಾರೆ ಸಫಾರಿಗೆ. ಸೊ ಎಲ್ಲ ಆ್ಯನಿಮಲ್ಸ್ ಎಲ್ಲ ಕಾಣಿಸುತ್ತಂತೆ. ನಮ್ಮ ಗಾಡಿ ಬಂತು. ನಮ್ಮ ಗಾಡಿ ಬಂತು ಸಿನಿಮಾ. Jumbo, everyone, and welcome to Kilimanjaro Safari. ಗೋ. ಓ ಸಫಾರಿ ಸ್ಟಾರ್ಟ್ ಆಯಿತು, ಹೋಗ್ತಾ ಇದ್ದೀವಿ. So, Jumbo, everyone, my name is Lauren. I'll be your safari guide here today. Jumbo, a couple safety reminders before we head into the reserve. Please make sure we are remaining seated at all times. We don't want anyone or anything falling out. Also, if you have antelopes with the backwards pointed horns, they're actually known as the ghosts of the forest. And those horns point backwards. ಇದನ್ನ ghost of the forest ಅಂತ ಕರೀತಾರಂತೆ. Right up close to you on the right as well. It's called the ghost of the forest. As for the okapi back there, that friend that looks a little bit like they're related to the ZJs loading through here, because of course they do have the right of way. You can tell that because they do not have any horns. Only the males have horns, and those horns... The male has brown eyes and the female has yellow. A group of hippos is called a bloat, so keep an eye out for more members of the bloat as we travel through here, especially they do blush for their crush. ಯಾವುದೋ ಒಳ್ಳೆ ಫುಲ್ಲು ಕಾಗೆ ಥರ ಇದೆ. Take care more members of the bloat thing, and they do often sleep under the water. ರೋಡ್ ಬಂಪಿ ಇರೋದ್ರಿಂದ ಕ್ಯಾಮ್ರಾ ಶೇಕ್ ಆಗ್ತಾ ಇದೆ. Several car at about 5,000 pounds or so. For most of the year to conserve all the water Upside down inside, tree ಅಂತ which is that green tree kind of sleeping in that shadow there. There are 2 African painted dogs down there. They get their name. I think we're crossing the road. This friend appears to be a much younger giraffe, probably about 1 year old. 1 year old ante. It's 1 year old. And it looks like it's snack time for our friend here. I'm gonna grab a snack right by the eland. Elands are the largest antelopes in Africa, standing up to 6 feet. Giraffe is closer to 9 or 10 feet tall. As long as all our 4 feet stay out the road, we can continue past our friend here. The giraffes have very
Their tongues are up to 18 inches long, about the distance from the bend of your elbow down to your. African elephants are, of course, the largest land mammal, with the males weighing up to 13,000 pounds. And they are matriarchal. Perhaps what we were holding for earlier. Themselves warm or cool as needed through those horns. Look at those horns. You might notice a baby elephant way back there as well. ಓ ಯಾ ಆಲ್ರೆಡಿ ಬೇಬಿ ಎಲಿಫೆಂಟ್ ಅಲ್ಲಿ Where? ಅಲ್ಲಿ ಫ್ಲೆಮಿಂಗೋಸ್ ಹಿಂದೆ. Now, greater flamingos are the largest of from shrimp. They eat brine shrimp, which contains beta carotene. So they're like. Look here, smile, That Dominic. helps them to keep cool, but it does, of course, also help protect their very sensitive skin from the sun. So they're up to 6,000 pounds each. A group of rhinos is called a Africon. ಅಲ್ಲಿ ಮಲಗಿದೆ ನೋಡು. Sleeping. So it's actually the female lions who do most of the hunting, while the males will stay back to protect the pride. And as you can see, he's doing a fantastic job just in front of those tall grasses. Ostrich excellent. This is as big as these friends will ever be. 3. ಸೊ ಇದು ಅನಿಮಲ್ ಕಿಂಗ್ಡಮ್ ಅಲ್ಲಿ ಏಷ್ಯಾ. ಇಲ್ಲಿ ನೋಡ್ಬೋದು ನಮ್ಮದು ದೇವಸ್ಥಾನ ಎಲ್ಲ ಮಾಡಿದ್ದಾರೆ. ಹನುಮಾನ್ ಆಂಜನೇಯನ ದೇವಸ್ಥಾನ ಇದೆ ನೋಡಿ ಇಲ್ಲಿ. ನೋಡಿ ಖುಷಿ ಆಯಿತು. ಡಿಸ್ನಿಲಿರೋ ಅನಿಮಲ್ ಕಿಂಗ್ಡಮಲ್ಲಿ ಆಂಜನೇಯ ಗಣೇಶ ಎಲ್ಲ ಇಟ್ಟಿದ್ದಾರೆ. ಫಾರ್ಬಿಡನ್ ಮೌಂಟ್ ಎವರೆಸ್ಟ್ ಎಲ್ಲ ಇದೆ ನೋಡಿ ಇಲ್ಲಿ. ನೋಡಿ ಹಿಮಾಲಯ ಅಂತ. ಹಾಂ ಏಷ್ಯಾದಲ್ಲಿ ಹೆಂಗಿರುತ್ತೆ, ಇಂಡಿಯಾದು ಹೆಂಗಿರುತ್ತೆ ಅದೆಲ್ಲ ಮಾಡಿದ್ದಾರೆ. ಪ್ರತಿಯೊಂದು ಕಂಟ್ರಿದು ಮಾಡಿದ್ದಾರೆ. ನೋಡಿ ಆ ಟೆಂಪಲ್ಸು, ನಮ್ಮ ಇಂಡಿಯಾದಲ್ಲಿರೋ ಟೆಂಪಲ್ಸು ಎಲ್ಲನೂ ರೀಕ್ರಿಯೇಟ್ ಮಾಡಿದ್ದಾರೆ. ಅದು ನೋಡಿ ಇಲ್ಲಿದೆ ಲೆಫ್ಟಲ್ಲಿ ರೈಡು. ಎಕ್ಸ್ಪಿಡಿಷನ್ ಎವರೆಸ್ಟ್ ಅಂತ ಇದು. ಸೊ ಅದು ನೋಡಿ ಇಂಡಿಯಾದಲ್ಲಿ ಹೇಗೆ ನಮ್ಮದೆಲ್ಲ ಈ ಫೋನ್ಸ್ ಇತ್ತಲ್ಲ ಅದೆಲ್ಲ ಇಟ್ಟಿದ್ದಾರೆ. ಅನಿಮಲ್ ಕಿಂಗ್ಡಮ್ ಅಲ್ಲಿ ಡಿಸ್ನಿ ಅನಿಮಲ್ ಕಿಂಗ್ಡಮ್ ಅಲ್ಲಿ ಇದೆಲ್ಲ ರೀಕ್ರಿಯೇಟ್ ಮಾಡಿದ್ದಾರೆ. ಇದು ಕೆರೋಸಿನ್ ಸ್ಟವ್. ನಿಮ್ಗೆ ಎಷ್ಟು ಜನಕ್ಕೆ ನೆನಪಿದೆಯೋ ಗೊತ್ತಿಲ್ಲ, ನನಗಂತೂ ನೆನಪಿದೆ. ಇದು ಐರನ್ ಇದು. ಆಮೇಲೆ ನೋಡಿ ಇಳಿಗೆ ಮನೆ ಎವರೆಸ್ಟಲ್ಲಿ ಎವರೆಸ್ಟ್ ಬೇಸ್ ಕ್ಯಾಂಪ್ ಹೆಂಗಿರುತ್ತೆ ಆ ಒಂದು ಸೆಟಪ್ ಮಾಡಿ ರೀಕ್ರಿಯೇಟ್ ಮಾಡಿದ್ದಾರೆ. ಎವರೆಸ್ಟ್ ಬೇಸ್ ಕ್ಯಾಂಪ್ ಹೆಂಗಿರುತ್ತೆ ನೋಡಿ. ನಮ್ಮ ದೇವಸ್ಥಾನ, ಹಿಂದೂ ದೇವಸ್ಥಾನನ ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ, ಎಲ್ಲ ರೀಕ್ರಿಯೇಟ್ ಮಾಡಿದ್ದಾರೆ. ಸೆಗ್ಮೆಂಟಲ್ಲಿ ಏಷ್ಯಾ ಸೆಗ್ಮೆಂಟಲ್ಲಿ ಇದು ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ, ಖುಷಿಯಾಗುತ್ತೆ. ಇದೊಂದು ರೈಡು. ಇದನ್ನೆಲ್ಲ ನೋಡಿಕೊಂಡು ರೈಡ್ಗೆ ಹೋಗ್ತೀವಿ ನಾವು. ಎಕ್ಸ್ಪಿಡಿಷನ್ ಎವರೆಸ್ಟ್ ಅಂತ. ಮೌಂಟ್ ಎವರೆಸ್ಟ್ ಮೇಲೆ ಹೋಗಿ ಈ ರೈಡ್ ಮಾಡೋ ಥರ ಫೀಲ್ ಕೊಡುತ್ತೆ. ಒಂಥರ ಅದನ್ನು ರೀಕ್ರಿಯೇಟ್ ಮಾಡಿದ್ದಾರೆ, ಚೆನ್ನಾಗಿದೆ. ಅನ್ನಪೂರ್ಣ ಬೇಸ್ ಕ್ಯಾಂಪ್. ಫೈನಲಿ ಇದೆ ಆ ರೈಡು. ಸಿಕ್ಕಾಪಟ್ಟೆ ಒಂಥರ ಥ್ರಿಲ್ಲಿಂಗ್ ಆಗಿದೆ, ಭಯನೂ ಆಗುತ್ತೆ. ಒಂಥರ ತುಂಬ ಚೆನ್ನಾಗಿತ್ತು ಈ ರೈಡು. ಕಾಳಿ ರಿವರ್ ರ್ಯಾಪಿಡು ಚೆನ್ನಾಗಿದೆ. ಕಾಳಿ ದೇವಸ್ಥಾನ, ಅದರಲ್ಲಿ ರಿವರ್ ರಾಫ್ಟಿಂಗ್ ಥರ ಮಾಡಿದ್ದಾರೆ. I am the founder and manager of Kali Rapids Expeditions. ಚಿನಿ ಅಲ್ಲೋಡು. ವಾವ್, ದಿಸ್ ಇಸ್ ನೈಸ್ ಒನ್. ಇದೇ ಕಾಳಿ ರಿವರ್ ರಾಫ್ಟಿಂಗ್ ಥರ ಚೆನ್ನಾಗಿದೆ ಇದು ರೈಡ್. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ನೋಡಿ ಇಲ್ಲ ಆಯ್ತು ಅಮ್ಮ.
ನೋಡಿ ಗಾಯ್ಸ್, ಅಮ್ಮ ಇಲ್ಲಿ ನೋಡೋ ಬೇಗ. ವಿ ಗೆಟಿಂಗ್ ಇನ್ ದ ವಾಟರ್. ಅಮ್ಮ ಇಲ್ಲಿ ಫುಲ್ಲು ಒದ್ದೆ ಹಾಕ್ಬಿಟ್ವಿ. ಫುಲ್ ವೆಟ್. Nossa, assim você me mata. Ai, se eu te pego, ai, se eu te pego, delícia. ನೀನ್ ಬಾಮ್ಮ. ಏನ್ ತಗೊಂಡೆ? ಸ್ಟಿಚ್. ಯಾವ್ದ್ರಲ್ಲಿ ಬರುತ್ತೆ ಕ್ಯಾರೆಕ್ಟ್ರು? ಲೈಕ್ ಮೂವೀಸ್. ಯಾವ ಮೂವಿ? ನಂಗೆ ಗೊತ್ತಿಲ್ಲ ಹೆಸರು. ಸ್ಟಿಚ್ ಅಂಡ್ ಏಂಜಲ್ ಅಂತ ಇದೆ. ಹೌದಾ? ಸ್ಟಿಚ್ ಅಂಡ್ ಏಂಜಲ್. ಸರಿ. ಸ್ಟಿಚ್. ಫುಲ್ ಟಯರ್ಡ್ ಆಗ್ಬಿಟ್ಟಿದೀವಿ. ಆಯ್ತು ಆನಿಮಲ್ ಕಿಂಗ್ಡಮು. ಗಮನಿ, ಆಲ್ ಡನ್ ವಿತ್ ದ ಡಿಸ್ನಿ. ಹಾಂ, ಫುಲ್ ಸುಸ್ತಾಗಿದೆ. ಫ್ಲೈಟ್ ಇದೆ ಇವಾಗ, ಹೊರಡ್ತಾ ಇದೀವಿ ಕ್ಯಾಬ್ ಬುಕ್ ಮಾಡಿಕೊಂಡು.